ನನ್ನ ಕ್ವಶನ್ ನೇರವಾಗಿ ಸುದೀಪ್ ಅವರಿಗೆ, 3 ವಾರದಿಂದ ಅಶ್ವಿನಿ ಗೌಡ ರಕ್ಷಿತನಿಗೆ ಸ್ಲಮ್ ನಿಂದ ಬಂದವಳು, ಅವಳ ಲೆವೆಲ್ಗೆ ನಾವು ಹೋಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಎಸ್ ಕೆಟಗರಿ ಇಡಿಯಟ್, ಗಂಡಸರ ಕೈ ಹಿಡ್ಕೊಂಡು ಹೋಗಿ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾಳೆ, ಮ್ಯಾನಿಪುಲೇಟ್ ಮಾಡ್ತಾಳೆ ಅಂತೇಳಿ ನಿಮ್ಮದೇ ಮಗಳ ವಯಸ್ಸಾಗಿರ್ಬೋದು, ಆ ವಯಸ್ಸಿನ ಹುಡುಗಿಗೆ ಒಂದು ಕತ್ತೆ ಏಜ್ ಆದಂತ ಈ ಹೆಂಗಸು ಹೇಳುವಾಗ ನಿಮ್ಮ ಪಿತ್ತವೇ ನೆತ್ತಿಗೆ ಇರ್ಲಿಲ್ಲ. ಅದು ಯಾಕೆ ನಿಮ್ಮ ಪಿತ್ತ ನೆತ್ತಿಗೆ ಇರ್ಬೇಕಿತ್ತಲ್ಲ, ಹಾಗೆ ಯಾಕೆ ನಿಮ್ಮ ವಾಯ್ಸ್ ಆರೋಗೆಂಟ್ ಆಗಿ ಬರ್ಲಿಲ್ಲ? ಆಗ ನಿಮ್ಮ ವಾಯ್ಸ್ ಬಹಳ ಸಾಫ್ಟ್ ಆಗಿತ್ತು. ಅಷ್ಟು ಕೆಟ್ಟದಾಗಿ ಮಾತನಾಡುವಾಗ ರಕ್ಷಿತ ಅಂತದೆಂತ ತಪ್ಪು ಮಾಡಿದ್ಲು, ಅಂತದೆಂತ ವಾರ ಇಡೀ ತಪ್ಪು ಮಾಡಿದಾಳು, ಅವಳಿಗೆ ನೀವು ಅಷ್ಟು ಜೋರಾಗಿ ಬೈಲಿಕ್ಕೆ? ನಿಮ್ಮ ಪಿತ್ತ ಅಶ್ವಿನಿ ಗೌಡ 3 ವಾರದಿಂದ ಮಾಡಿದ್ದನ್ನು ರಕ್ಷಿತ ಶೆಟ್ಟಿ ಮಾಡ್ಲಿಲ್ಲ. ನಿಮ್ಮ ಪಿತ್ತ ಆಗ ನೆತ್ತಿಗೆ ಇರ್ಲಿಲ್ಲ, ಈಗ ಯಾಕೆ ನೆತ್ತಿಗೆ ಇರುದಿದ್ರೆ? ರಕ್ಷಿತ ಬಡವರ ಮನೆ ಮಗಳು, ಅಶ್ವಿನಿ ಗೌಡ ಕೋಟ್ಯಾಧಿಪತಿ. ಸೊ ನೀವು ಎಲ್ಲಿ ಬಕೆಟ್ ಇಡಬೇಕು ಅಲ್ಲಿ ಬಕೆಟ್ ಇಡ್ತೀವಿ. ಸೊ ನಿಮ್ಗೆ ಇಂಥದೇ ಕೆಲಸ ಮಾಡ್ಲಿಕ್ಕಿದ್ರೆ ಶ್ರೀಮಂತರನ್ನೇ ಹಾಕೊಂಡು ಬಿಗ್ ಬಾಸ್ ಮಾಡಿ ಅಲ್ಲ, ಯಾಕೆ ಸುಮ್ಮನೆ ಬಡವರನ್ನೆಲ್ಲ ಕಳಿಸಿ ಈ ರೀತಿಯಾದ ಅವಮಾನವನ್ನು ಮಾಡ್ತೀರಿ? ಅವರೇನು ಅಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ? ನೀವು ಇಷ್ಟು ದೊಡ್ಡ ಬೊಬ್ಬೆ ಹೊಡೆದು ಮಾತನಾಡುವಷ್ಟು? 2ನೇ ಪ್ರೋಮೋದಲ್ಲಿ ಜಾನ್ವಿ ಮತ್ತೆ ಅಶ್ವಿನಿ ಅವರಿಗೆ ಬೈವಾಗ ನಿಮ್ಮದು ವಾಯ್ಸ್ ವೆರಿ ಸ್ಲೋ ಅಂಡ್ ಸ್ವೀಟ್ ಉಂಟು. ಬೈತಾ ಇದ್ದೀರಿ, ಅದು ಬೈವ ಹಾಗೆ ಇಲ್ಲ. ರಕ್ಷಿತನಿಗೆ ಫುಲ್ ರಗಡಲ್ಲಿ. ಯಾಕೆ ಬಡವರ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತೀರ? ನಾಚಿಕೆ ಆಗುದಿಲ್ವಾ ನಿಮ್ಗೆ? ನಿಮ್ಮದೇ ಏಜಿನ ಹುಡುಗಿ, ನಿಮ್ಮದೇ ಮಗಳ ಏಜಿನ ಅದಾಗಿರ್ಬೋದು, ಅವಳಿಗೆ ಅಷ್ಟು ಅಸಹ್ಯವಾಗಿ ಮಾತಾಡುವಾಗ ಸಹ ನಿಮ್ಮ ಟ್ಯೂನ್ ರೈಸ್ ಆಗ್ಲಿಲ್ಲ. ನಿಮ್ಗೆ ಸತ್ಯ ಹೇಳ್ತಾ ನಿಮ್ಗೆ ನಾಚಿಕೆ ಆಗುದಿಲ್ಲ? ನೋಡುದಿಲ್ವಾ ಸೋಷಿಯಲ್ ಮೀಡಿಯಾ ಇಷ್ಟೆಲ್ಲ ಜನರು ಹೇಳ್ತಿದ್ದಾರೆ, ನಿಮ್ಮ ಬುದ್ಧಿಗೆ ಹೋಗುದಿಲ್ವಾ? ನಿಮ್ಮ ಫ್ಯಾನ್ಸ್ ಇಷ್ಟೆಲ್ಲ ಹೇಳ್ತಿದ್ದಾರೆ, ಅದು ಸಹ ನಿಮ್ಮ ಬುದ್ಧಿಗೆ ಹೋಗುದಿಲ್ವಾ? ಯಾಕೆ ನೋಡ್ಬೇಕು ನಾವು ಎಪಿಸೋಡ್? ಇವತ್ತಿನ ಎಪಿಸೋಡ್ ಅನ್ನು ನಾನು ನೋಡ್ತಾ ಇಲ್ಲ, ಅಷ್ಟು ಅಸಹ್ಯವಾಗಿ ಉಂಟು. ಅಷ್ಟು ಅಸಹ್ಯವಾಗಿ 3-4 ವಾರದಿಂದ ಆಡಿದವಳಿಗೆ ಸಪೋರ್ಟ್ ಕೊಡೋದಲ್ಲದೆ ಎಂತ ಕರ್ಮದ ಚಪ್ಪಾಳೆ ಕೊಟ್ಟಿದ್ದೀರಿ ಸುದ್ದಿ ಬರ್ತಾನೆ. ಚಪ್ಪಾಳೆ ಕೊಟ್ರೆ ನಿಮ್ಮ ಯೋಗ್ಯತೆ ಅಲ್ಲೇ ಗೊತ್ತಾಗ್ತದೆ.